ಸ್ನೇಹಿತರೆ ಎಲ್ಲರಿಗೂ ಶಿಕ್ಷಣ ಸುದ್ದಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಜವಾಹರ್ ನವೋದಯ ವಿದ್ಯಾಲಯ ರಿಸಲ್ಟ್ ಗೆ ಸಂಬಂಧಪಟ್ಟಂತೆ ಈ ವೇಟಿಂಗ್ ಲಿಸ್ಟ್ ಗೆ ಸಂಬಂಧಪಟ್ಟಂತೆ ಅನೇಕ ಪಾಲಕರು ಪೋಷಕರು ಕಮೆಂಟ್ ಗಳನ್ನ ಮಾಡೋದ್ರ ಮೂಲಕ ಸರ್ ಯಾವಾಗ ವೇಟಿಂಗ್ ಲಿಸ್ಟ್ ಬರುತ್ತೆ ಎಂಬುದರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೂಡ ಕೇಳ್ತಾ ಇದ್ರು. ಅದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಅಷ್ಟೇ ಕೂಡ ತಮಗೆ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೆ. ಇವತ್ತು ವೇಟಿಂಗ್ ಲಿಸ್ಟ್ ಬಗ್ಗೆ ಯಾವಾಗ ವೇಟಿಂಗ್ ಲಿಸ್ಟ್ ಬರುತ್ತೆ ಅದ್ರ ಬಗ್ಗೆ ತಮಗೆ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡ್ಕೊಡ್ತೀನಿ ಅಂತ ಹೇಳಿ. ಸೊ ಈಗಾಗಲೇ ನಿನ್ನೆ ಅಷ್ಟೇ ಈ 2025 ಮತ್ತು 26ನೇ ಸಾಲಿನ 6ನೇ ತರಗತಿ ಪ್ರವೇಶ ಪರೀಕ್ಷೆಯನ್ನು ನಡೆದಿದ್ದು, ಅದರ ಒಂದು ಫಲಿತಾಂಶವನ್ನ ನಿನ್ನೆ ಪ್ರಕಟಣೆಯನ್ನ ಮಾಡಿದ್ದಾರೆ, ರಿಸಲ್ಟ್ ಅನ್ನ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಇನ್ನು ಕೂಡ ಯಾವೆಲ್ಲ ಪಾಲಕರು ಪೋಷಕರು ರಿಸಲ್ಟ್ ಅನ್ನ ತಾವು ನವೋದಯ ವಿದ್ಯಾಲಯದ ರಿಸಲ್ಟ್ ಅನ್ನ ಚೆಕ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೂಡ ಡೈರೆಕ್ಟ್ ಲಿಂಕ್ ಅನ್ನ ಹಾಕಿರ್ತೇನೆ. ರಿಸಲ್ಟ್ ಚೆಕ್ ಮಾಡುವಂತ ಲಿಂಕ್ ಅನ್ನ ಆ ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡಿ ತಮ್ಮ ಮಗುವಿನ ರೋಲ್ ನಂಬರ್ ಅನ್ನ ಎಂಟರ್ ಮಾಡಿ ಮತ್ತೆ ತಮ್ಮ ಮಗುವಿನ ಡೇಟ್ ಆಫ್ ಬರ್ತ್ ಅನ್ನ ಎಂಟರ್ ಮಾಡೋದ್ರ ಮೂಲಕ ಕ್ಯಾಪ್ಚಾ ಫಿಲ್ ಮಾಡಿ ತಾವು ಸಬ್ಮಿಟ್ ಕೊಟ್ಟಂತ ಸಂದರ್ಭದಲ್ಲಿ ಮಗುವಿನ ರಿಸಲ್ಟ್ ಅನ್ನ ಚೆಕ್ ಮಾಡ್ಕೋಬಹುದು. ಸೊ ತಮಗೆ ಯಾರೆಲ್ಲ ಪಾಲಕರು ಪೋಷಕರು ಈಗಾಗಲೇ ರಿಸಲ್ಟ್ ಅನ್ನ ಚೆಕ್ ಮಾಡ್ಕೊಂಡಿದ್ರಿ, ಸೊ ರಿಸಲ್ಟ್ ನಲ್ಲಿ ಯು ಆರ್ ನಾಟ್ ಸೆಲೆಕ್ಟೆಡ್ ಅಂತ ಹೇಳಿ ಯಾವ ರೀತಿ ಆಪ್ಷನ್ ಬಂದಂತಹ ವಿದ್ಯಾರ್ಥಿಗಳು ಮುಂದೆ ಏನ್ ಮಾಡ್ಬೇಕು, ವೇಟಿಂಗ್ ಲಿಸ್ಟ್ ಬರುತ್ತಾ, ಸೊ ಯಾವಾಗ ಬರುತ್ತೆ, ಸೊ ಯಾವ ರೀತಿ ಬರುತ್ತೆ, ಅಫಿಷಿಯಲ್ ವೆಬ್ಸೈಟ್ ನಲ್ಲೇ ಪ್ರಕಟಣೆ ಮಾಡ್ತಾರ ಅಥವಾ ಫೋನ್ ಕಾಲ್ ಮಾಡಿ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡ್ತಾರ. ಸೊ ಈ ರೀತಿಯಾದಂತಹ ಕೆಲವೊಂದಿಷ್ಟು ಇನ್ಫಾರ್ಮೇಶನ್ ಅನ್ನ ಕ್ಲಾರಿಫಿಕೇಶನ್ ಅನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ತಮಗೆ. ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ ಸ್ನೇಹಿತರೆ. ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ತಾವು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಇನ್ನೂ ಕೂಡ ಚಾನೆಲ್ ಅನ್ನ ಯಾಕಂತ ಹೇಳಿದ್ರೆ ಚಾನೆಲ್ ಅನ್ನ ಹಂಗ ವೀಕ್ಷಣೆ ಮಾಡ್ತಾ ಇದ್ರೆ ಪ್ರತಿಯೊಬ್ರು ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡ್ರೆ ಮುಂಬರುವಂತಹ ಆದರ್ಶ ವಿದ್ಯಾಲಯ ಆಗಿರ್ಬೋದು, ಮೊರಾರ್ಜಿ ಆಗಿರ್ಬೋದು, ಸೈನಿಕ ಎಲ್ಲ ಪರೀಕ್ಷೆಗಳ ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ ತಮಗೆ ಮಾಹಿತಿಯನ್ನ ನಿರಂತರವಾಗಿ ಅಪ್ಡೇಟ್ ಅನ್ನ ಮಾಡ್ತಾ ಇರ್ತೇವೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ. ಹೌದು ಸ್ನೇಹಿತರೆ, ನಿನ್ನೆ ಮಧ್ಯಾಹ್ನ 3 ಗಂಟೆ ನಂತರ ಜವಾಹರ್ ನವೋದಯ ವಿದ್ಯಾಲಯದ 6ನೇ ತರಗತಿಯ ಪ್ರವೇಶ ಪರೀಕ್ಷೆ ಬರೆದಿರುವಂತಹ ವಿದ್ಯಾರ್ಥಿಗಳ ಫಲಿತಾಂಶವನ್ನ ನಿನ್ನೆ ಅಷ್ಟೇ ರಿಲೀಸ್ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ ಬಹಳಷ್ಟು ಪಾಲಕರು ಪೋಷಕರು ಈಗಾಗಲೇ ರಿಸಲ್ಟ್ ಅನ್ನ ಕೂಡ ಚೆಕ್ ಮಾಡ್ಕೊಂಡಿರ್ಬೋದು. ಅನೇಕ ಪಾಲಕರು ಪೋಷಕರು ಕೂಡ ಕಮೆಂಟ್ ಗಳನ್ನ ಮಾಡ್ತಾ ಇದ್ರು, ಸರ್ ಮತ್ತೆ ಸೆಲೆಕ್ಷನ್ ಲಿಸ್ಟ್ ಇನ್ನೊಂದು ಸೆಲೆಕ್ಷನ್ ಲಿಸ್ಟ್ ಏನಾರ ಬಿಡ್ತಾರ, ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಅನ್ನ ಕೊಡ್ರಿ ಎಂಬುದ್ರ ಬಗ್ಗೆ ಮಾಹಿತಿಯನ್ನು ಹೇಳ್ತಾ ಇದ್ರು. ನಾನು ಕೂಡ ತಮಗೆ ನಿನ್ನೆನೂ ಕೂಡ ಪ್ರೊವೈಡ್ ಮಾಡಿದ್ದೆ ಇನ್ಫಾರ್ಮೇಶನ್ ವೇಟಿಂಗ್ ಲಿಸ್ಟ್ ಬಗ್ಗೆ. ಇವತ್ತು ಮತ್ತೆ ಸಪರೇಟ್ ವಿಡಿಯೋ ಮಾಡೋದ್ರ ಮೂಲಕ ಮಾಹಿತಿನ ತಿಳಿಸ್ಕೊಡ್ತೀನಿ ಅಂತ ಹೇಳಿ. ಸ್ನೇಹಿತರೆ, ಈಗಾಗಲೇ ಈಗ ಸೆಲೆಕ್ಟ್ ಆಗಿರುವಂತಹ ವಿದ್ಯಾರ್ಥಿಗಳಲ್ಲಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಅವರ ಒಂದು ದಾಖಲೆಗಳಿಗೆ ಸಂಬಂಧಪಟ್ಟಂತೆ, ಯಾಕಂತ ಹೇಳಿದ್ರೆ ಈ ಅಪ್ಲಿಕೇಶನ್ ಅನ್ನ ಫಾರ್ಮ್ ಅನ್ನ ಫಿಲ್ಅಪ್ ಮಾಡಿದಂತಹ ಸಂದರ್ಭದಲ್ಲಿ ಒಬಿಸಿ ಸರ್ಟಿಫಿಕೇಟ್ ಇರ್ಬೇಕು. ಒಬಿಸಿ ಅನ್ನ ಕ್ಲೈಮ್ ಮಾಡಿದ್ರೆ ಒಬಿಸಿ ಸರ್ಟಿಫಿಕೇಟ್ ಅನ್ನು ಪ್ರೊವೈಡ್ ಮಾಡ್ಬೇಕು. ಅವರು ಅಡ್ಮಿಷನ್ ಪ್ರೊಸೆಸ್ ನಲ್ಲಿ ಯಾವ್ದಾದ್ರು ದಾಖಲೆಗಳು ಮಿಸ್ ಆದಂತಹ ಸಂದರ್ಭದಲ್ಲಿ ದಾಖಲೆಗಳನ್ನ ಪ್ರೊಡ್ಯೂಸ್ ಮಾಡಲು ಅವರು ವಿಫಲ ಆದ್ರ ಅಂತ ಹೇಳಿದ್ರೆ ಅಂತವರ ಒಂದು ಸೀಟ್ ಅನ್ನ ಕ್ಯಾನ್ಸಲ್ ಮಾಡ್ತಾರೆ. ಯಾವುದೇ ಕಾರಣಕ್ಕಾಗಿ ಅವರಿಗೆ ಮತ್ತೆ ಅವಕಾಶವನ್ನ ಕೊಡಂಗಿಲ್ಲ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಅಂತಹ ಸಂದರ್ಭದಲ್ಲಿ ಉಳಿದಿರುವಂತಹ ಸೀಟ್ಗಳು ಮ್ಯಾಕ್ಸಿಮಮ್ ಆಗಿ ಪ್ರತಿ ನವೋದಯದಲ್ಲೂ ಕೂಡ ಸುಮಾರು 5ರಿಂದ 10 ಸೀಟುಗಳು ಈ ಮೊದಲನೇ ಸುತ್ತಿನಲ್ಲಿ ಆಯ್ಕೆ ಆಗಿರುವಂತಹ ವಿದ್ಯಾರ್ಥಿಗಳು ಆಯ್ಕೆ ಆದ್ರೂ ಕೂಡ ಅವರ ಒಂದು ಅಪ್ಲಿಕೇಶನ್ ಅನ್ನ ಹಾಕಿದಂತಹ ಸಂದರ್ಭದಲ್ಲಿ ಮಾಹಿತಿಗಳನ್ನ ತಪ್ಪಾಗಿ ತುಂಬಿದ್ರೆ SC ST ಕೆಟಗರಿಗೆ ಸಂಬಂಧಪಟ್ಟಂತೆ, OBCಗೆ ಸಂಬಂಧಪಟ್ಟಂತೆ ಏನಾರ ಮಾಹಿತಿಗಳು ತಪ್ಪಾಗಿದ್ರೆ ಅಂತಹ ಒಂದು ಸಂದರ್ಭದಲ್ಲಿ ಅವರ ಒಂದು ಸೀಟ್ ಅನ್ನ ಕ್ಯಾನ್ಸಲ್ ಮಾಡ್ತಾರೆ. ಸೊ ಕ್ಯಾನ್ಸಲ್ ಮಾಡಿ ನಂತರ ಮತ್ತೆ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ರಿಸಲ್ಟ್ ಈ ರ್ಯಾಂಕಿಂಗ್ ವೈಸ್ ಮತ್ತು ರೋಸ್ಟರ್ ಗೆ ಅನುಗುಣವಾಗಿ ಏನ್ ಮಾಡ್ತಾರೆ, ನೆಕ್ಸ್ಟ್ ವಿದ್ಯಾರ್ಥಿಗಳಿಗೆ ಚಾನ್ಸಸ್ ಅನ್ನ ಕೊಡ್ತಾರೆ. ಸೊ ಅದನ್ನ ಅವರು ಅಫಿಷಿಯಲ್ ಆಗಿ ಯಾವುದೇ ರೀತಿಯಾದಂತಹ ವೆಬ್ಸೈಟ್ ನಲ್ಲಿ ಅಪ್ಡೇಟ್ ಅನ್ನ ಮಾಡಂಗಿಲ್ಲ. ಸೊ ವೇಟಿಂಗ್ ಲಿಸ್ಟ್ ಅನ್ನ ಅವರು ಯಾವ ರೀತಿ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡ್ತಾರ ಅಂತ ಹೇಳಿದ್ರೆ ಪ್ರತ್ಯೇಕವಾಗಿ ಯಾವ ವಿದ್ಯಾರ್ಥಿ ವೇಟಿಂಗ್ ಲಿಸ್ಟ್ ನಲ್ಲಿ ಸೆಲೆಕ್ಟ್ ಆಗಿರ್ತಾನೆ ಅಂತಹ ಒಂದು ವಿದ್ಯಾರ್ಥಿಗೆ ಅವ್ರಿಗೆ ಒಂದು ಲೆಟರ್ ಅನ್ನ ಬರೆಯೋದ್ರ ಮೂಲಕ ಮನೆಗೆ ಅವರು ಲೆಟರ್ ಅನ್ನ ಕಳಿಸ್ತಾರೆ, ನಿಮ್ಮ ಮಗು ವೇಟಿಂಗ್ ಲಿಸ್ಟ್ ನಲ್ಲಿ ಆಯ್ಕೆ ಆಗಿದ್ದಾನೆ, ತಾವು ಬಂದು ಅಡ್ಮಿಷನ್ ಅನ್ನ ಮಾಡಿಸಬಹುದು. ಈ ರೀತಿಯಾದಂತಹ ಒಂದು ಲೆಟರ್ ನ ಕಳಿಸೋದು ಅಥವಾ ಮೊಬೈಲ್ ಮೂಲಕನೂ ಕೂಡ ತಮ್ಮ ಯಾವ ರೀತಿ ತಾವು ಮೊಬೈಲ್ ನಂಬರ್ ಅನ್ನು ಕೊಟ್ಟಿರ್ತೀರಿ ಆ ಮೊಬೈಲ್ ನಂಬರ್ಗೆ ಆಯಾ ಒಂದು ಜವಾಹರ್ ನವೋದಯ ವಿದ್ಯಾಲಯ ವತಿಯಿಂದ ಕರೆ ಕೂಡ ಮಾಡೋದ್ರ ಮೂಲಕ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡ್ತಾರೆ. ವೇಟಿಂಗ್ ಲಿಸ್ಟ್ ಅನ್ನ ಯಾವುದೇ ಕಾರಣಕ್ಕಾಗೂ ಆ ವೆಬ್ಸೈಟ್ ನಲ್ಲಿ ಪ್ರಕಟಣೆಯನ್ನ ಮಾಡಂಗಿಲ್ಲ. ಸೊ ವೇಟಿಂಗ್ ಲಿಸ್ಟ್ ಯಾವಾಗ ಬರ್ಬೋದು, ಸೊ ವೇಟಿಂಗ್ ಲಿಸ್ಟ್ ಬರ್ಬೇಕಂತ ಹೇಳಿದ್ರೆ ಸುಮಾರು ಇನ್ನೂ ಕೂಡ ತಾವು 1.5 ತಿಂಗಳಿಂದ 2 ತಿಂಗಳ ಕಾಲ ವೇಟ್ ಮಾಡ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಈ ಒಂದು ಸೆಲೆಕ್ಷನ್ ಈಗ ಅಡ್ಮಿಷನ್ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ. ಸುಮಾರು ಮುಂದಿನ ವಾರದಿಂದ ಅಡ್ಮಿಷನ್ ಪ್ರೊಸೀಜರ್ ಸ್ಟಾರ್ಟ್ ಆದ್ರೆ ಅಡ್ಮಿಷನ್ ಪ್ರೊಸೀಜರ್ ಮ್ಯಾಕ್ಸಿಮಮ್
1.5 ತಿಂಗಳ ಅಡ್ಮಿಷನ್ ಪ್ರೊಸೀಜರ್ ಇರುತ್ತೆ. ಸೊ 1.5 ತಿಂಗಳಿನಲ್ಲಿ ಎಷ್ಟು ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ, ಯಾವೆಲ್ಲ ವಿದ್ಯಾರ್ಥಿಗಳು ದಾಖಲೆಗಳನ್ನ ಸಬ್ಮಿಟ್ ಮಾಡ್ಲಿಕ್ಕೆ ವಿಫಲರಾಗಿದ್ದಾರೆ ಅಂತವ್ರನ್ನ ಚೆಕ್ ಲಿಸ್ಟ್ ಅನ್ನ ಮತ್ತೆ ರೆಡಿ ಮಾಡಿ ಅದನ್ನೆಲ್ಲವನ್ನು ಪ್ರೊಸೀಜರ್ ಅನ್ನ ಕಂಪ್ಲೀಟ್ ಮಾಡ್ಬೇಕಂತಂದ್ರೆ ಮ್ಯಾಕ್ಸಿಮಮ್ 2 ತಿಂಗಳು ಕಾಲಾವಕಾಶ ಹೋಗುತ್ತೆ. ಮ್ಯಾಕ್ಸಿಮಮ್ ನಿಮಗೆ ವೇಟಿಂಗ್ ಲಿಸ್ಟ್ ಜೂನ್ ಮೊದಲನೇ ವಾರದಲ್ಲಿ ವೇಟಿಂಗ್ ಲಿಸ್ಟ್ ಬಿಡುಗಡೆ ಆಗುವಂತಹ ಸಾಧ್ಯತೆಗಳಿದಾವೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅಪ್ಡೇಟ್ ಕೂಡ ಸಿಕ್ಕಂತ ಸಂದರ್ಭದಲ್ಲಿ ತಮಗೆ ನಿರಂತರವಾಗಿ ಮಾಹಿತಿಯನ್ನ ಕೂಡ ತಮಗೆ ತಿಳಿಸ್ತಾ ಇರ್ತೀನಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೇನಾರ ಡೌಟ್ಸ್ ಗಳಿದ್ರು ಕೂಡ ತಾವು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ಇಲ್ಲೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕೂಡ ತಮಗೆ ಆನ್ಸರ್ ಅನ್ನ ನೀಡುವಂತಹ ಪ್ರಯತ್ನ ಕೂಡ ಮಾಡ್ತಾ ಇರ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.